ಆಹಾರವೇ ಬೇಕಾಗಿಲ್ಲ ಅವನಿಗೆ, ಹಾಗೆ ಗಟ್ಟಿಮುಟ್ಟಿರ್ಲಿಕ್ಕೆ ಸಾಧ್ಯ ಉಂಟು. ಇದು ನಂಬಲಿಕ್ಕೆ ಬರೋಲ್ಲ, ಆದರೆ ಅನುಭವ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಈ ಕಾರಣದಿಂದಲೇ ಯೋಗಿಗಳು ತಾವು ಧ್ಯಾನವನ್ನು ಗಂಟೆಗಟ್ಟಲೆ ದಿನಗಟ್ಟಲೆ ಮಾಡ್ಕೊಂಡು ಕೂರ್ತಾರೆ, ಏನೂ ಆಹಾರವನ್ನು ಬಯಸದೆ. ಅದಕ್ಕೆ ಯಾರಿಗೆ ಪ್ರಾಣಾಯಾಮದ ಶಕ್ತಿ ಇದೆ ಅವನಿಗೆ ಆಹಾರದ ಅವಶ್ಯಕತೆ ಇಲ್ಲ, ಕಡಿಮೆ ಆಹಾರದ ಅವಶ್ಯಕತೆ ಸಾಕು. ಯಾಕಂತೇಳಿದ್ರೆ ಆ ಪ್ರಾಣಶಕ್ತಿಯ ಅನುಗ್ರಹ ಇದ್ದರೆ ಒಳಗಿನಿಂದ 5 ರೂಪದಿಂದ ವಿಶೇಷವಾಗಿ ಆ ಪ್ರಾಣದೇವ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೂಪದಿಂದ ನಮಗೋಸ್ಕರ ಪ್ರಾಣನಾಗಿ ಎಲ್ಲ ಇಂದ್ರಿಯಗಳಿಗೆ ಶಕ್ತಿ ಕೊಡ್ತಾ ಇದ್ದಾನಂತೆ. ಕಣ್ಣು ನೋಡ್ತಾ ಇದೆ, ನಾವು ಹಿಂದೆ ಕೇಳಿದ್ವು ಪ್ರಾಣದೇವ ಹೊರಟ ಅಂತ ಹೇಳಿದ್ರೆ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ ಅಂತ. ಆ ಪ್ರಾಣ ಇರುವುದರಿಂದಲೇ ಕಣ್ಣು ಕಾಣಿಸ್ತಾ ಇದೆ, ಕಿವಿ ಕೇಳಿಸ್ತಾ ಇದೆ. ಅಂದರೆ ಎನರ್ಜಿ, ಇವುಗಳಿಗೆಲ್ಲ ಎನರ್ಜಿಯನ್ನು ಒದಗಿಸ್ತಾ ಇರುವವನು ಯಾರು ಅಂದರೆ ಇವನೇ. ಅದಕ್ಕಾಗಿಯೇ ವೇದಗಳು ಏನು ಹೇಳ್ತವೆ ಅಂದರೆ ಪ್ರಾಣಾಗ್ನಿ ಅಂತಲೇ ಕರೆಯುವುದು. ಪ್ರಾಣ ಅಂತ ಹೇಳಿದ್ರೆ ಶಕ್ತಿ, ಇದನ್ನು ಮಹಾಭಾರತವು ಕೂಡ ಹೇಳ್ತದೆ. ಈ ದೇಹ ಬಿಸಿಯಾಗಿದೆಯಲ್ವಾ, ದೇಹ ಬಿಸಿಯಾಗಿರಲಿಕ್ಕೆ ಕಾರಣವೇ ಒಳಗೆ ಪ್ರಾಣದೇವ ಇರುವುದು. ಆ ಪ್ರಾಣದೇವನ ಒಳಗೇ ದೇವರು ಯಾವತ್ತೂ ನೆಲೆಸಿರ್ತಾನೆ. ಆ ಪ್ರಾಣದೇವ ಇರುವುದರಿಂದಲೇ ದೇಹ ಬಿಸಿಯಾಗಿದೆಯಂತೆ, ಅದಕ್ಕೆ ಪ್ರಾಣಾಗ್ನಿ ಅಂತಲೇ ಹೆಸರು. ಅದರಿಂದಾಗಿಯೇ ಯಾವಾಗ ಪ್ರಾಣ ಹೋಯಿತು, ಪ್ರಾಣ ಹೋದ ಕೂಡಲೇ ದೇಹ ಥಂಡಿ ಆಗಲಿಕ್ಕೆ ಶುರುವಾಗುತ್ತೆ. ಆ ಪ್ರಾಣನೇ ಒಳಗೆ ಕೂತಿರುವವನು ಪ್ರಾಣನಾಗಿ ಉಸಿರಾಟವನ್ನು ಮಾಡಿಸ್ತಾನೆ, ಪ್ರಾಣನಾಗಿ ಎಲ್ಲ ಇಂದ್ರಿಯಗಳಿಗೆ ಶಕ್ತಿಯನ್ನು ತುಂಬಿಸ್ತಾನೆ. ಅಪಾನನಾಗಿ ಇದೇ ಪ್ರಾಣನೇ ಅಪಾನ ಎನ್ನುವ ಹೆಸರಿನಿಂದಾಗಿ ನಮ್ಮ ದೇಹದಲ್ಲಿರುವ ಕೊಳಕೆನ್ನೆಲ್ಲ ಹೊರಗೆ ಹಾಕ್ತಾನೆ. ದೇಹದಲ್ಲಿ ಎಲ್ಲೆಲ್ಲಿ ಹೊರಗೆ ಕೊಳಕು ಹೋಗ್ತದೆ ಆ ಎಲ್ಲ ಕೊಳಕನ್ನು ಹೊರಗೆ ಹಾಕುವವನ ಅಪಾನ. ನೋಡಿ, ಅನ ಅಂತ ಹೇಳಿದ್ರೇ ಚೇಷ್ಟೆ, ಆ್ಯಕ್ಟಿವಿಟೀಸ್. ನಮ್ಮ ದೇಹದಲ್ಲಿ ನಡೆಯುವ ಎಲ್ಲ ಆ್ಯಕ್ಟಿವಿಟಿಗೆ ಕಾರಣ ಏನಂತ ಹೇಳಿದ್ರೆ ಪ್ರಾಣ. ಪ್ರಾಣ ಶಬ್ದದ ಅರ್ಥವೇ ಅದು. ಅಣ ಅಂತ ಹೇಳಿದ್ರೇ ಚೇಷ್ಟೆ, ಆ್ಯಕ್ಟಿವಿಟಿ, ಪ್ರಕೃಷ್ಟವಾದ ಚೇಷ್ಟೆ ಮಾಡಿಸುವವನು. ಅಪನಯನ ಎಲ್ಲ ಹೊರಗೆ ಹಾಕುವವನು. ಇನ್ನು ಪ್ರಾಣ, ಅಪಾನ, ವ್ಯಾನ. ಈ ವ್ಯಾನ ಇನ್ನೂ ಒಳ್ಳೆಯ ಕೆಲಸವನ್ನು ಮಾಡ್ತಾನೆ. ಆಹಾರವನ್ನೇನು ತಿಂತೇವೆ, ತಿಂದ ಆಹಾರ ಏನಿದೆ ಹೊಟ್ಟೆಗೆ ನಾವು ತಿನ್ನೋದು, ಬಾಯಿಯಿಂದ ಹಾಕ್ತೇವೆ, ಹೊಟ್ಟೆಗೆ ಹೋಗುತ್ತೆ. ಈ ಹೊಟ್ಟೆಗೆ ಹೋದಂತಹ ಆಹಾರ ಇಡೀ ದೇಹಕ್ಕೆ ಆ ಎನರ್ಜಿ ಸಪ್ಲೈ ಆಗಬೇಕಲ್ವ. ಕೆಳಗೆ ಆ ಉಗುರಿನ ಒಂದು ಕಡೆ ಭಾಗದಿಂದ ಹಿಡಿದು ತಲೆಯ ಕೂದಲಿನ ತನಕ ಎನರ್ಜಿ ಸಪ್ಲೈ ಆಗಬೇಕಲ್ವ. ಹೇಗಾಗ್ತದೆ, ಯಾವುದರ ಮೂಲಕ ಆಗುತ್ತೆ? ಅದಕ್ಕಾಗಿಯೇ ಮುಖ್ಯ ಪ್ರಾಣನ ಒಂದು ರೂಪ ಇದೆಯಂತೆ, ಅದೇ ವ್ಯಾನ ಅಂತ ಕರೀತಾರೆ. ವ್ಯಾನ ಎನ್ನುವಂತಹ ರೂಪದಿಂದಾಗಿ ಇದೇ ಪ್ರಾಣದೇವ 72,000 ನಾಡಿಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಂದರೆ ನಾವು ತಿನ್ನುವ ಆಹಾರದಲ್ಲಿರುವ ಎನರ್ಜಿ ಏನಿದೆ ಅದನ್ನು ಹೊತ್ತು 17 ನಾಡಿಯೋಳು ಸುತ್ತಿ ಸುಳಿವ ಮಾರುತ, ಈ ನಾಡಿಗಳಲ್ಲಿ ಸಂಚಾರ ಮಾಡಿ ನಮಗೆ ಎನರ್ಜಿಯನ್ನು ಕೊಡ್ತಾ ಇರ್ತಾನೆ. ಇದು ವ್ಯಾನ ರೂಪದಿಂದ. ಅದರಿಂದಾಗಿಯೇ ಎಲ್ಲ ಕಡೆ ನಮಗೆ ಎನರ್ಜಿ ಸಿಗುತ್ತೆ. ಇನ್ನು ಉದಾನವಾಯು. ಈ ಉದಾನವಾಯುವೇ ಈ ಹೃದಯದಲ್ಲಿ, ಅಂದರೆ ಹೃದಯದಿಂದ ಮೇಲೆ ಜೀವನನ್ನು ಗಟ್ಟಿ ಹಿಡ್ಕೊಂಡಿರುವ, ಈ ದೇಹದೊಳಗೆ ನಾವು ಗಟ್ಟಿಯಾಗಿ ಕೂತಿರುವುದು ಈ ಉದಾನವಾಯುವಿನಿಂದ. ಈ ಉದಾನವಾಯು ಸ್ವಲ್ಪ ಅಲುಗಾಡಿದ ಅಂತ ಹೇಳಿದ್ರೇ ಹಾರ್ಟ್ ಅಟ್ಯಾಕ್ ಆಯಿತು, ಅದಾಯಿತು. ಯಾಕಂದರೆ ಆ ಉದಾನವಾಯು ಅಷ್ಟು ಮುಖ್ಯ. ಕಡೆಯಲ್ಲಾಗಬೇಕಾದ್ರೆ ಈ ಜೀವನನ್ನು ಹಿಡ್ಕೊಂಡು ಹೊರಗೆ ಬರುವುದೇ ಉದಾನವಾಯು. ಇವನು ಮೇಲ್ಮುಖದ ಒಂದು ಗತಿಯುಳ್ಳವನು, ಅಂದರೆ ಇವನ ಚಲನೆ ಇರುವವನು. 4ನೇವನು ಸಮಾನ. ಈ ಸಮಾನನಾಗಿ ಹೊಟ್ಟೆಯಲ್ಲಿರ್ತಾನೆ. ಹೊಟ್ಟೆಯಲ್ಲಿದ್ದು ಪ್ರಾಣಾಪಾನ ಸಮಾಯುಕ್ತ, ನಾವು ತಿಂದ ಆಹಾರ ಏನಿದೆ ಆಹಾರವನ್ನು ಜೀರ್ಣ ಮಾಡುವವನು. ಹೀಗೆ ಪ್ರಾಣದೇವ 5 ರೂಪದಿಂದ ನಮ್ಮ ದೇಹದೊಳಗೆ ಕೂತು ಯಾವಾಗಲೂ ನಿರಂತರವಾಗಿ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾನೆ. ಇದು ಪ್ರಾಣದೇವ ನಾವು ಮಾಡ್ತಾ ಇರುವಂತಹ ಉಪಕಾರ. ಇಷ್ಟು ಮಾತ್ರ ಅಲ್ಲ, ಪ್ರಾಣದೇವ ಇನ್ನೂ ಎಷ್ಟು ಇದಲ್ಲೇನು ಅಂದರೆ ಉಪನಿಷತ್ತು ಬಹಳ ಸ್ಪಷ್ಟ ಹೇಳ್ತದೆ. ಈ ಷಡ್ಪ್ರಶ್ನೋಪನಿಷತ್ತು ಬಹಳ ಸ್ಪಷ್ಟ ಹೇಳ್ತದೆ. ರಾತ್ರಿ ನಾವು ಮಲಗುತ್ತೇವೆ, ಮಲಗಿದಾಗ ಎಲ್ಲ ದೇವತೆಗಳು ಕೈ ಬಿಡ್ತಾರಂತೆ. ನೋಡಿ, ನಮ್ಮನ್ನು ಮಲಗಿದ ಕೂಡಲೇ ರಾತ್ರಿ ಮಲಗುತ್ತೇವೆ. ಮಲಗಿದಾಗ ಕಣ್ಣಿನ ಅಭಿಮಾನ ದೇವತೆ ಸೂರ್ಯ ತಾನು ರೆಸ್ಟಿಗೆ ಹೋದ, ಕಣ್ಣು ಕಾಣೋಲ್ಲ, ಅದಕ್ಕೆ ಕಣ್ಣು ಮುಚ್ಚಿ ಮಲಗುತ್ತೇವೆ. ಅಲ್ಲ, ಕಣ್ಣು ಮುಚ್ಚಿದರೆ ಮತ್ತೇನು ರೀ ಕಣ್ಣು ಕಾಣಬೇಕು? ರಾತ್ರಿ ಕೆಲವರು ಮಲಗಿದಾಗ ಕಣ್ಣು ಬಿಟ್ಟಿರ್ತಾರೆ, ನೀವು ನೋಡಿರ್ಬೋದು. ಅರ್ಧ ಕಣ್ಣು ಹೀಗೆ ಬಿಟ್ಟು ಮಲ್ಕೊಂಡಿರ್ತಾರೆ. ನಿಮಗೇನು ಕಾಣಬೇಕು ಅಂದರೆ ಏನು ನೋಡ್ತಾ ಇದ್ದಾರೆ, ವಾಸ್ತವಕ್ಕೆ ಅವ್ರು ನೋಡ್ತಾ ಇಲ್ಲ, ನಿದ್ರೆ ಮಾಡ್ತಾ ಇರ್ತಾರೆ. ಆದರೆ ಹೀಗೆ ಅರ್ಧ ಕಣ್ಣು ಬಿಟ್ಟಿರ್ತಾರೆ, ಆದರೆ ಕಣ್ಣು ಕಾಣಲ್ಲ ಅವರಿಗೆ.
ಅವಾಗ ಯಾರು ಹೇಳಿದ್ರು ಏನೂ ಗೊತ್ತಾಗೋಲ್ಲ. ಯಾಕಂತ ಹೇಳಿದ್ರೆ ಕಣ್ಣು ಕಾಣಬೇಕು ಅಂದರೆ ಬರೀ ಈ ಗೋಲಕ ಇದ್ದರೆ ಸಾಕಾಗೋಲ್ಲ, ಅದು ಬಿಟ್ಟಿದ್ರೂ ಸಾಕಾಗೋಲ್ಲ. ಮತ್ತು ಒಳಗಿನಿಂದ ಇಂದ್ರಿಯಾಭಿಮಾನಿ ದೇವತೆಗಳೇ ಕೆಲಸ ಮಾಡಬೇಕು. ಸೂರ್ಯ ರಷ್ಟಿಗೆ ಹೋಗಿರ್ತಾನೆ, ಕಣ್ಣು ಕಾಣೋಲ್ಲ. ನಿಮಗೆ ಇನ್ನೂ ಸ್ವಾರಸ್ಯ ಏನು ಅಂತ ಹೇಳಿದ್ರೆ ಕಿವಿ ಕೇಳೋಲ್ಲ. ಮಲ್ಕೊಂಡಾಗೇನು ಕಿವಿಗೆ ಹತ್ತಿ ಇಟ್ಕೊಳ್ಳಲ್ವಲ್ಲ. ಹಾಗಿದ್ರೆ ನೋಡಿ, ನಾವು ಮಲಗಿ ಗಾಢ ನಿದ್ರೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅಕ್ಕಪಕ್ಕದಲ್ಲಿ ಏನು ಶಬ್ದ ಆಗಿದ್ರೂ ಗೊತ್ತಾಗೋಲ್ಲ. ಯಾಕಂದರೆ ಇಂದ್ರಿಯಾಭಿಮಾನ ದೇವರ ರಷ್ಟಿಗೆ ಹೋಗಿರ್ತಾನೆ. ಮೂಗಿನ ಅಭಿಮಾನ ದೇವತೆ, ಅದಕ್ಕೆ ನಿಮಗೇನು ವಾಸನೆಯೂ ಗೊತ್ತಾಗೋಲ್ಲ, ಪರಿಮಳವೂ ಗೊತ್ತಾಗೋಲ್ಲ. ಎಚ್ಚರ ಆದಮೇಲೆ ಗೊತ್ತಾಗೋದು ಏನು ವಾಸನೆ ಬರ್ತಾ ಇದೆಯಲ್ವ ಅಂತ. ಆದರೆ ಗಾಢ ನಿದ್ರೆಯಲ್ಲಿ ವಾಸನೆ ಗೊತ್ತಾಗೋಲ್ಲ, ಪರಿಮಳ ಗೊತ್ತಾಗೋಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಕಾರಣವಾದ ದೇವತೆಗಳು ರೆಸ್ಟಿಗೆ ಹೋಗಿರ್ತಾರೆ. ಈ ರೀತಿ ಎಲ್ಲ ದೇವತೆಗಳು ರೆಸ್ಟಿಗೆ ಹೋಗ್ತಾರೆ. ಕಡೆಗೆ ಮನಸ್ಸಿನ ಅಭಿಮಾನ ದೇವತೆ ರುದ್ರ, ಗರುಡ, ಶೇಷ ಇವರು ರೆಸ್ಟಿಗೆ ಹೋಗ್ಬಿಡ್ತಾರೆ. ನೋಡಿ, ಅದಕ್ಕೋಸ್ಕರ ನಿದ್ರೆ ಬರುವ ತನಕ ಆಲೋಚನೆಗಳು ಬರ್ತಾ ಇರ್ತದೆ, ಏನೇನೋ ಆಲೋಚನೆಗಳು ಬರ್ತಾ ಇರ್ತದೆ. ಯಾವಾಗ ಗಾಢ ನಿದ್ರೆ ಬಂತು ಆಮೇಲೆ ಏನೂ ಆಲೋಚನೆ ಇಲ್ಲ. ಆದರೆ ಎಲ್ಲರೂ ಮಲಗಿದಾಗಲೂ ಕೂಡ ಎಚ್ಚರವಾಗಿರುವವನೊಬ್ಬನೇ, ಅದೇ ಪ್ರಾಣದೇವ ರಾತ್ರಿ. ಅದಕ್ಕೋಸ್ಕರ ನಾವು ನಾಳೆ ಬೆಳಗ್ಗೆಯನ್ನು ನೋಡ್ತೇವೆ ಅಂದರೆ ಇವತ್ತು ರಾತ್ರಿಯಿಂದ ನಾಳೆ ಬೆಳಗಿನ ತನಕ ನಮ್ಮನ್ನು ಕರೆದುಕೊಂಡು ಹೋದವನು ಯಾರು ಅಂದರೆ ಪ್ರಾಣದೇವ. ಯಾಕಂತ ಹೇಳಿದ್ರೆ ಇವತ್ತು ರಾತ್ರಿ ಮಲಗಿದ, ಬೆಳಗ್ಗೆ ಹೇಳ್ಬೇಕಾದ್ರೆ ಉಸಿರಾಟ ಇಲ್ಲ, ಮುಗೀತೆ ಅವ್ರ ಕತೆ. ಆದರೆ ನೋಡಿ, ಇಷ್ಟೇ ಉಳಿದದ್ದು. ಕಣ್ಣು ಮುಚ್ಚಿದ, ಕಣ್ಣು ಕಾಣದೇ ಇದ್ದರೂ ಕೂಡ ನಾವೇನು ತಲೆಬಿಸಿ ಮಾಡ್ಕೊಳ್ಳಲ್ಲ. ರಾತ್ರಿ ಮಲ್ಕೊಂಡಿದ್ದರೂ ಕೂಡ ಕಣ್ಣು ಅರ್ಧ ಬಿಟ್ಕೊಂಡಿದ್ದರೂ ಕೂಡ ಏನು ನೋಡ್ತಾ ಇಲ್ಲ ಯಾರನ್ನು ಕೂಡ. ಅವಾಗ ನಾವೇನು ತಲೆಬಿಸಿ ಮಾಡ್ಕೊಳ್ಳಲ್ಲ. ಏನು ರೀ ರಾತ್ರಿ ಕಣ್ಣು ಬಿಟ್ಕೊಂಡಿದ್ದಾರೆ, ನೋಡ್ತಾ ಇಲ್ಲ, ನಾವು ಮಾತಾಡಿದ್ರು ತಲೆಬಿಸಿ ಮಾಡ್ಕೊಳ್ಳಲ್ಲ. ಅಷ್ಟು ಮಾತ್ರ ಅಲ್ಲ, ಗಾಢ ನಿದ್ರೆ ಮಾಡ್ತಾ ಇದ್ದೇವೆ, ನಾವು ಕರೆದ್ರೂ ಕೂಡ ಎಚ್ಚರ ಆಗಲಿಲ್ಲ ಅವರಿಗೆ, ತಲೆಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ ನಾವು. ಅಥವಾ ಏನೋ ವಾಸನೆ ಬಂತು, ಪರಿಮಳ ಬಂತು, ಗೊತ್ತಾಗಲಿಲ್ಲ ಅವರಿಗೆ, ತಲೆಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಕಡೆಗೆ ಇನ್ನೂ ಎಲ್ಲಿವರೆಗೆ ಅಂತ ಹೇಳಿದ್ರೆ, ರಾತ್ರಿ ಮಲ್ಕೊಂಡಿದ್ದಾಗ ಮಳೆ ಬಂತು, ನೀರು ಹರ್ಕೊಂಡು ಹಾಸಿಗೆ ಅಡಿಗೆ ಬಂತು, ಗೊತ್ತೇ ಆಗಲಿಲ್ಲ ಅವರಿಗೆ, ಥಂಡಿ ಆಗಿದ್ದು ಗೊತ್ತೇ ಆಗಲಿಲ್ಲ, ಆಗಲೂ ತಲೆಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ನಿದ್ರೆ ಮಾಡ್ತಾ ಇದ್ದಾರಲ್ಲ, ಇರಲಿ ಬಿಡಿ ಅಂತ ಈ ಎಲ್ಲ ಸಂದರ್ಭದಲ್ಲೂ. ಆದರೆ ಯಾವಾಗ ಉಸಿರಾಟ ಆಗುತ್ತಾ ಇಲ್ಲ ಅವಾಗ ತಲೆಬಿಸಿ ಮಾಡಲಿಕ್ಕೆ ಶುರು ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ, ಅಯ್ಯೋ ಉಸಿರಾಟ ಮಾಡ್ತಾ ಇಲ್ವಲ್ಲ. ಕಾರಣ ಏನು ಅಂತೇಳಿದರೆ, ಈ ದೇಹದಲ್ಲಿ ಅದು ಬಹಳ ಮುಖ್ಯವಾಗಿರುವಂಥ, ಅಂದರೆ ಈ ಮುಖ್ಯ ಪ್ರಾಣನ ಮಹತ್ವ ಎಷ್ಟುಂಟು ಅಂತ ಇದನ್ನು ಇದು ಷಡ್ಪ್ರಶ್ನೋಪನಿಷತ್ ಬಹಳ ಸ್ಪಷ್ಟ ಹೇಳ್ತಾರೆ. ಎಲ್ಲ ಕೈ ಬಿಟ್ಟಾಗಲೂ ಕೂಡ ನಮ್ಮ ಕೈಯನ್ನು ಹಿಡ್ಕೊಂಡು ನಾಳೆಗೆ ಕರ್ಕೊಂಡು ಬರುವವನು ಯಾರು ಅಂತ ಹೇಳಿದರೆ ಇದೇ ಪ್ರಾಣದೇವ. ರಾತ್ರಿ ಹಿಡಿದು ಅಂದರೆ ಎಲ್ಲರೂ ಮಲಗಿದರೆ ಇವನು ಮಲಗೋಲ್ಲ, ಈ ಮುಖ್ಯ ಪ್ರಾಣ. ಅದಕ್ಕೆ ಉಪನಿಷತ್ ಎಷ್ಟು ಹೇಳುತ್ತದೆ ಅಂದರೆ, ಆ ಪ್ರಾಣದೇವನ ಹತ್ರ ಯಾವ ರೀತಿ ಪ್ರಾರ್ಥನೆ ಮಾಡಿಕೊಳ್ಳುತ್ತದೆ ಅಂದರೆ, ಮಾತೇವ ಪುತ್ರಾನ್ ರಕ್ಷಸ್ವ. ಯಾವ ರೀತಿ ತಾಯಿ ಮಗುವನ್ನು ಬಿಟ್ಟಿರದೆ ಕಾಪಾಡ್ತದೋ ಆ ರೀತಿ ನಮ್ಮನ್ನು ಕಾಪಾಡುವುದು. ಯಾಕಂತ ಹೇಳಿದ್ರೆ ಆ ಪ್ರಾಣ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾವತ್ತು ಅಮ್ಮ ಆ ಪುಟ್ಟ ಮಗುವನ್ನು ತನ್ನ ತೊಡೆಯಿಂದ ಕೆಳಗೆ ಬಿಡುವುದೇ ಇಲ್ಲ. ಹಾಗೆಯೇ ಪ್ರಾಣದೇವ ನಮ್ಮನ್ನು ಬಿಡುವುದೇ ಇಲ್ವ, ಯಾವಾಗಲೂ ನಮ್ಮನ್ನು ಇಟ್ಕೊಂಡಿರ್ತಾನೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಉಳಿದವರು ಬಂದರೂ ಕೂಡ ಪ್ರಾಣ ಹೋಗುವವರೆಗೆ ಬಂದಾರು. ಪ್ರಾಣ ಹೋದ ಮೇಲೂ ಕೂಡ ಜೀವನೊಟ್ಟಿಗಿರುವಂತಹ ಸಂಗಾತಿ ಯಾರು ಅಂದರೆ ಇದೇ ಪ್ರಾಣದೇವ. ಆಮೇಲೂ ನಮ್ಮೊಟ್ಟಿಗಿರುವ ಸಂಗಾತಿ ಇವನು. ಇದನ್ನು ಯಾರು ತಿಳ್ಕೊಳ್ತಾರೆ ಅವರಿಗೆ ಸತ್ತ ಮೇಲೂ ಭಯ ಇಲ್ಲ. ಯಾರು ಇದನ್ನು ತಿಳ್ಕೊಂಡಿಲ್ಲ ಅವರಿಗೆ ಸತ್ತ ಮೇಲೆ ಭಯ. ಅಯ್ಯೋ ಸತ್ತ ಮೇಲೆ ಯಾರಿದ್ದಾರೆ ನಮ್ಮವರು ಅಂತ ಯಾರೂ ಇಲ್ಲ, ನಾನೊಬ್ಬನೇ ಆಗಿಬಿಡ್ತೇನೆ, ಒಗ್ಬೇಡ. ಇಲ್ಲ, ಈಗ ಯಾರು ನನ್ನ ಸಂಗಾತಿಯಾಗಿದ್ದಾನೋ ಪ್ರಾಣದೇವ, ಸತ್ತ ಬಳಿಕೋ ಅವನೇ ಇರ್ತಾನೆ. ಇಂಥ ಮಹತ್ವ ಆ ಪ್ರಾಣದೇವನಿಗಿದೆ. ನಮ್ಮ ಜೀವನವನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇರುವವನು, ದೇಹಕ್ಕೆ ಶಕ್ತಿಯನ್ನು ಕೊಡ್ತಾ ಇರುವವನು, ಪ್ರತಿಯೊಂದು ಶಕ್ತಿಯನ್ನು. ಅದಕ್ಕೆ ಯಾರು ಪ್ರಾಣಾಯಾಮವನ್ನು ಮಾಡ್ತಾರೆ ಅವರು ಆರೋಗ್ಯವಂತವಾಗಿರ್ಲಿಕ್ಕೆ ಸಾಧ್ಯ ಇದೆನು ಅಂದರೆ ಆ ಪ್ರಾಣ ಜಯದಿಂದಾಗಿ. ಇದನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಈ ಪ್ರಾಣದೇವನ ಮಹತ್ವ ಇಷ್ಟೆಲ್ಲ ತಿಳ್ಕೊಂಡು, ಇಷ್ಟು ಮಾತ್ರ ಅಲ್ಲ, ಇನ್ನೂ ಮಹತ್ವ ಇದೆ ಅಂತ ಹೇಳ್ತಾರೆ ಈ ಪ್ರಾಣದೇವನದ್ದು. ಏನು ಅಂತ ಹೇಳಿದ್ರೆ, ನಾವು ಏನು ಇವೆಲ್ಲಿವರೆಗೆ ನೋಡಿದ್ವೋ ಹರಿ ಸರ್ವೋತ್ತಮ ಅಂತಹ ಆ ಹರಿಯಲ್ಲಿ, ನಾರಾಯಣನಲ್ಲಿ ನಾವು ಭಕ್ತಿ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಹಾಗೆ ಮಾಡಲಿಕ್ಕಾಗತ್ತಾ? ಯಾಕಂದರೆ ನಮಗಂತೂ ದೇವರನ್ನು ನೋಡಲಿಕ್ಕಾಗೋಲ್ಲ, ಮತ್ತು ನಮಗೊಂದು ಪ್ರತಿಮೆ ಬೇಕು. ಅದಕ್ಕೋಸ್ಕರ ಒಂದು ದೇವಸ್ಥಾನ ಮಾಡ್ತೇವೆ, ಅಥವಾ ಮನೆಯಲ್ಲೊಂದು ದೇವರ ಪ್ರತಿಮೆ ಇಟ್ಟುಕೊಳ್ತೇವೆ. ನೋಡಿ, ನಾವಲ್ಲಿ ಪೂಜೆ ಮಾಡ್ತೇವೆ, ದೇವರನ್ನು ಕಾಡುತ್ತೇವೆ. ಆದರೆ ನಿಜವಾದ ಈ ದೇವರ ಪ್ರತಿಮೆ ಯಾರು ಅಂತ ಹೇಳಿದ್ರೆ ಈ ವಾಯುದೇವ ಅಂತೇನು. ವಾಯುದೇವನೇ ನಿಜವಾದ ಪ್ರತಿಮೆ ಅಂತ. ಇದು ಕೂಡ ಉಪನಿಷತ್ತಲ್ಲಿ ಒಂದು ಬಹಳ ಸುಂದರವಾದ ಕಥೆ ಬರ್ತದೆ. ಎರಡೂ ಉಪನಿಷತ್ತಿನಲ್ಲೇ ಬರ್ತದೆ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ, ಛಾಂದೋಗ್ಯ ಉಪನಿಷತ್ತಿನಲ್ಲಿ. ಏನಂದರೆ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆಯ್ತಂತೆ.
ಆ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆದಾಗ ದೇವತೆಗಳು ತಿಳ್ಕೊಂಡ್ರಂತೆ ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ವಿಷ್ಣುವಿನ ಉಪಾಸನೆ ಮಾಡಬೇಕು. ಅದು ವಿಷ್ಣುವಿನ ಒಂದು ವಿಶೇಷವಾದ ರೂಪ, ಉದ್ಗೀತ ಅಂತ. ಉದ್ಗೀತ ಎನ್ನುವಂತಹ ಒಂದು ವಿಷ್ಣುವಿನ ವಿಶೇಷವಾದ ರೂಪವನ್ನು ನಾವು ಉಪಾಸನೆ ಮಾಡಬೇಕು. ಆ ಉಪಾಸನೆ ಮಾಡಲಿಕ್ಕೆ ಒಂದು ಪ್ರತಿಮೆ ಬೇಕಲ್ವ? ಯಾವ ಪ್ರತಿಮೆ ಇಟ್ಕೊಳ್ಳೋಣ ಅಂಥೇಳಿ ಮೊದಲು ಅಗ್ನಿಯನ್ನು ಪ್ರತಿಮೆಯನ್ನಾಗಿ ಮಾಡಿಕೊಂಡ್ರಂತೆ. ಅಗ್ನಿಯನ್ನು ಪ್ರತಿಮೆಯನ್ನಾಗಿ ಮಾಡಿಕೊಂಡು ಆ ಪ್ರತಿಮೆಯಲ್ಲಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರಂತೆ ಉದ್ಗೀತನನ್ನು, ಅಂದರೆ ವಿಷ್ಣುವನ್ನು. ಅಲ್ಲಿ ತಾವು ವಿಷ್ಣುವನ್ನು ಚಿಂತನೆ ಮಾಡಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ಏನು ಮಾಡ್ತೀರಿ, ಆ ಅಗ್ನಿಯಲ್ಲಿ ಪೂಜೆ ಮಾಡಬೇಕಾದ್ರೆ ದೈತ್ಯರ ಆಕ್ರಮಣ ಮಾಡಿಬಿಟ್ರಂತೆ. ಆಕ್ರಮಣ ಮಾಡಿ ಆ ಅಗ್ನಿಯನ್ನೇ ಕೆಡಿಸ್ಬಿಟ್ರು. ಎಲ್ಲಿ ದೈತ್ಯರು ಬಂದರೂ ಅಲ್ಲಿ ವಿಷ್ಣು ಇರೋಲ್ಲ. ಅಂದರೆ ದೈತ್ಯರು ಅಂದ್ರೇ ಮೈಲಿಗೆ, ಅಶುಚಿ. ಎಲ್ಲಿ ಅಶುಚಿತ್ವ ಇದೆ, ಎಲ್ಲಿ ಮೈಲಿಗೆ ಇದೆ, ಅಲ್ಲಿ ಭಗವಂತ ಇಲ್ಲ. ಯಾವತ್ತು ದೇವರು ಅತ್ಯಂತ ಶುದ್ಧ, ಪರಿಶುದ್ಧ. ಹೊರಟೋಗ್ಬಿಟ್ಟ ಉದ್ಗೀತ, ಹೊರಟೋಗ್ಬಿಟ್ಟ. ಅಯ್ಯೋ ಇದೇನು ಈ ರೀತಿ ಆಯ್ತಲ್ವ ಅಂಥೇಳಿ ಅಗ್ನಿಯನ್ನು ಕೈಬಿಟ್ರು. ಅದರಿಂದಾಗಿಯೇ ಉಪನಿಷತ್ತು ಎಷ್ಟರ ಮಟ್ಟಿಗೆ ಹೇಳುತ್ತದೆ ಅಂದರೆ, ಈ ಕಾರಣದಿಂದಲೇ ಆ ಅಗ್ನಿ ಇರುವ ನಾಲಿಗೆ ಇದೆಯಲ್ವ, ಈ ನಾಲಿಗೆ ಬರೀ ಒಳ್ಳೆ ಮಾತು ಮಾತ್ರ ಅಲ್ಲ, ಕೆಟ್ಟ ಮಾತು ಆಡ್ಲಿಕ್ಕೆ ಶುರು ಮಾಡಿತು ಅಂತ. ಯಾಕಂತೇಳಿದ್ರೆ ದೈತ್ಯರ ಆಕ್ರಮಣ ಮಾಡಿದ್ರಿಂದಾಗಿ ಅದಕ್ಕೆ ಇದು ಕೆಟ್ಟ ಮಾತು ಆಡುತ್ತೆ, ಒಳ್ಳೆ ಮಾತು ಮಾತ್ರ ಅಲ್ಲ ಅಂತ. ಕಡೆಗೆ ಇನ್ಯಾರನ್ನು ಮಾಡ್ಕೊಳ್ಳೋದು, ಸೂರ್ಯನನ್ನು ಮಾಡಿಕೊಂಡ್ರು. ಅಲ್ಲಿ ಉಪಾಸನೆ ಏನು ಮಾಡಿದ್ರು, ಉದ್ಗೀತನ ಉಪಾಸನೆಯನ್ನು, ಅಲ್ಲೂ ದೈತ್ಯರ ಆಕ್ರಮಣ ಮಾಡಿದರು. ಕೆಟ್ಟೋಯ್ತು. ಅದರಿಂದಾಗಿಯೇ ಕಣ್ಣು ಒಳ್ಳೆಯದು ಮಾತ್ರ ಅಲ್ಲ, ಕೆಟ್ಟದ್ದು ನೋಡ್ತದೆ ಅಂತ ಹೇಳ್ತಾರೆ. ಯಾಕಂದರೆ ದೈತ್ಯರ ಆಕ್ರಮಣ ಅಲ್ಲೂ ಆಗ್ತದೆ. ಅಂದರೆ ಇದರ ಅರ್ಥ ಏನಂದರೆ, ನಮ್ಮ ಕಣ್ಣು ಏನಾದರೂ ಕೆಟ್ಟ ದೃಶ್ಯಗಳನ್ನು ನೋಡಲಿಕ್ಕೆ ಇಚ್ಛಿಸ್ತದೆ, ಆ ಕಡೆ ನೋಡ್ತಾ ಇದೆ ಅಂತೇಳಿದ್ರೆ ಅದಕ್ಕೆ ಕಾರಣ ಅಲ್ಲಿ ದೈತ್ಯರು ಕೂತ್ಕೊಳ್ಳೋದು ಆ ಕಣ್ಣಿನಲ್ಲಿ. ಒಂದೊಮ್ಮೆ ದೇವತೆಗಳೇ ಇದ್ದರು ಅಂತ ಹೇಳಿದ್ರೆ ಆ ರೀತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ದೇವತೆಗಳು ಯಾವತ್ತೂ ಒಳ್ಳೆಯದನ್ನೇ ತೋರಿಸುವವರೇ ಕೆಟ್ಟ ತೋರಿಸೋಲ್ಲ. ಈ ರೀತಿ ಎಲ್ಲ ಇಂದ್ರಿಯಗಳಲ್ಲಿ ಇವರು ಉದ್ಗೀತನನ್ನು ಉಪಾಸನೆ ಮಾಡ್ಕೊಂಡು ಬಂದ್ರಂತೆ. ಮಾಡಿಕೊಂಡು ಬಂದಾಗ ಎಲ್ಲ ಕಡೆ ದೈತ್ಯರ ಆಕ್ರಮಣ ಮಾಡೋದಂತೆ, ಕೆಟ್ಟೋಗೋದು. ಕಡೆಗೆ ಇದೇ ನಾವು ಯಾವ ಪ್ರಾಣದೇವನನ್ನು ಕೇಳ್ತಾ ಇದ್ದೇವೆ, ಈ ಪ್ರಾಣದೇವನನ್ನು ಪ್ರತಿಮೆಯನ್ನಾಗಿ ಮಾಡಿಕೊಂಡ್ರಂತೆ. ಪ್ರಾಣದೇವನನ್ನು ಪ್ರತಿಮೆಯನ್ನಾಗಿ ಮಾಡಿಕೊಂಡು ಆ ಪ್ರಾಣದೇವನ ಒಳಗೆ ಉದ್ಗೀತನನ್ನು ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಹಿಂದಿನ ಹಾಗೇ ದೈತ್ಯಮರು ಆಕ್ರಮಣ ಮಾಡಬೇಕು ಅಂತ ಬಂದರೆ ಇಲ್ಲಿ ಮಾತ್ರ ಏನಾಯಿತು ಅಂತೇಳಿದರೆ, ಬಹಳ ಸುಂದರವಾದ ಒಂದು ಉದಾಹರಣೆಯನ್ನು ಕೊಡ್ತದೆ ಉಪನಿಷತ್ತು. ಒಂದು ದೊಡ್ಡ ಕಲ್ಲು ಬಂಡೆ ಇದೆ ಅಂತ ತಿಳ್ಕೊಳ್ಳಿ. ಆ ಕಲ್ಲು ಬಂಡೆಗೆ 100 ಮಣ್ಣಿನ ಹೆಂಟೆಗಳು ಬಂದು ಹೊಡೆದು ಬಿಡ್ತೇವೆ ನಾವು, ಆ ಕಲ್ಲಿನ ಬಂಡೆಗೆ ಹೊಡೆದು ಬಿಡ್ತೇವೆ ಅಂತ. ಗಟ್ಟಿಮುಟ್ಟಾದ ಕಲ್ಲಿನ ಬಂಡೆ, ಅದಕ್ಕೆ 100 ಮಣ್ಣಿನ ಹೆಂಟೆಗಳು ಬಂದು ಡಬಾರ್ ಅಂತ ಹೊಡೆದರೆ ಏನಾಗುತ್ತೆ? ಕಲ್ಲು ಬಂದೆ ತುಂಡಾಗತ್ತಾ? ಮಣ್ಣಿನ ಹೆಂಟೆ ಪುಡಿ ಆಗತ್ತಾ? ಎಲ್ಲ ಮಣ್ಣಿನ ಹೆಂಟೆ ಪುಡಿ ಆದ ಹಾಗೆ ದೈತ್ಯರು ತಾವೇ ಸೋತು ಹೋದ್ರಂತೆ. ಈ ಮುಖ್ಯ ಪ್ರಾಣನನ್ನು ಒಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಗಲಿಲ್ವಂತೆ. ಅದರಿಂದಾಗಿಯೇ ಮುಖ್ಯ ಪ್ರಾಣನಿಗೆ ಏನು ಕರೀತಾ ಅಂದರೆ ಆಖಣಾಶ್ಮ ಸಮ ಅಂತ. ಅಶ್ಮ ಅಂದರೆ ಕಲ್ಲು, ಆಖಣಾಶ್ಮ ಅಂದರೆ ತುಂಡಾಗದ ಕಲ್ಲು, ತುಂಡಾಗದ ಕಲ್ಲಿನ ಆಗಿರುವವನು ಅಂತ. ಅಂದರೆ ಜಗ್ಗದೇ ಇರುವವನು. ಏನು ದೈತ್ಯರ ಆಕ್ರಮಣ ಮಾಡಿದರೂ ಕೂಡ ಒಳಗೆ ಹೋಗಲಿಕ್ಕೆ ಬಿಡಲಿಲ್ಲ. ಅದರಿಂದಾಗಿ ಒಳಗೆ ಆ ಉದ್ಗೀತ ಶುದ್ಧವಾಗಿ ಕೂತಿದ್ದಾನಂತೆ. ಯಾಕಂದರೆ ಒಳಗೆ ಶುದ್ಧವಾಗಿದೆ. ಆ ಉದ್ಗೀತನನ್ನು ಉಪಾಸನೆಯನ್ನು ಮಾಡಿದ್ರಂತೆ ದೇವತೆಗಳು. ಆರಾಮಾಗಿ ಉಪಾಸನೆ ಮಾಡಿದ್ರಂತೆ, ಚೆನ್ನಾಗಿ ಉಪಾಸನೆಯನ್ನು ಮಾಡಿ ಉದ್ಗೀತನ ಅನುಗ್ರಹವನ್ನು ಪಡೆದು ದೇವತೆಗಳನ್ನು, ದೈತ್ಯರನ್ನು ಗೆದ್ದರು ಅಂತ ಹೇಳ್ತಾರೆ. ಅದರಿಂದಾಗಿ ಅವತ್ತಿನಿಂದ ದೇವತೆಗಳ ಉಪಾಸನೆ ಯಾವ ರೀತಿ ಇದೆ ಅಂತೇಳಿದರೆ, ದೇವರನ್ನು ನಾವು ಏನು ಹರಿಯನ್ನು ಉಪಾಸನೆ ಮಾಡಬೇಕು, ನಾರಾಯಣನನ್ನು ಉಪಾಸನೆ ಮಾಡಬೇಕು ಅಂತೇಳಿದರೆ ಪ್ರತಿಮೆಯಾಗಿ ಇಟ್ಕೊಳ್ಳೋದೇ ಮುಖ್ಯ ಪ್ರಾಣನನ್ನು. ಇದನ್ನು ಭಾಗವತದಲ್ಲಿ ಕೃಷ್ಣನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ವಾಯೋ ಮುಖ್ಯ ಧಿಯಾ ಅಂತ. ವಾಯುದೇವನ ಒಳಗೆ ವಿಶೇಷವಾಗಿ ನಾವು ಉಪಾಸನೆ ಮಾಡಬೇಕು. ಯಾಕಂದರೆ ಅದು ಸೇಫ್ ಅದು ಅಂತ. ಯಾವುದೇ ದೈತ್ಯರು ಬರೋಲ್ಲ. ಇಲ್ಲಿದ್ರೆ ಏನಾಗುತ್ತೆ ಅಂದರೆ ದೈತ್ಯರು ಬಂದುಬಿಡ್ತಾರೆ. ಅಲ್ಲ, ಬಂದರೆ ನಮಗೇನಾಗಬೇಕಾಗಿದೆ ಅಂದರೆ, ಯಾವಾಗ ದೈತ್ಯರು ಬಂದು ಕೂತರು ಆವಾಗ ಅವರು ಆ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಈ ಕಾರಣದಿಂದಲೂ ಒಂದು ಪ್ರತಿಷ್ಠೆಯನ್ನು ಮಾಡ್ತೇವೆ. ಒಂದು ಇವಾಗ ಶಿಲೆಯಲ್ಲಿ ಒಂದು ವಿಗ್ರಹವನ್ನು ಕೆತ್ತುತ್ತೇವೆ ಅಂತ ತಿಳ್ಕೊಳ್ಳಿ. ಆ ವಿಗ್ರಹವನ್ನು ಕೆತ್ತಿದ ಕೂಡಲೇ ಅದನ್ನು ತಂದಿಟ್ಟು ಪೂಜೆ ಮಾಡಿಬಿಡ್ಬೋದಲ್ವ. ಅದಕ್ಕೆ ಯಾಕೆ ಅಷ್ಟೆಲ್ಲ ವಿಧಾನಗಳು? ಅದಕ್ಕೆ ಏನೇನೋ ವಿಧಾನಗಳು. ಒಂದಷ್ಟು ಹೋಮ ಮಾಡಬೇಕು, ಒಂದಷ್ಟು ಕಲಶ ಪ್ರತಿಷ್ಠೆ ಮಾಡಬೇಕು, ಅಭಿಷೇಕ ಮಾಡಬೇಕು, ಜಪ ಮಾಡಬೇಕು, ಸಿಕ್ಕಾಪಟ್ಟೆ ವಿಧಾನಗಳಿದೆ ಪ್ರತಿಷ್ಠೆ ಮಾಡಲಿಕ್ಕೆ. ಯಾಕಷ್ಟು ವಿಧಾನಗಳು? ಯಾಕಿದು ಬೇಕು ಅಂದರೆ ಇದೇ ಕಾರಣದಿಂದಾಗಿ. ಆ ಕಲ್ಲಿನ ಒಳಗೆ ಯಾವುದೇ ದುಷ್ಟಶಕ್ತಿ ಪ್ರವೇಶ ಮಾಡಬಾರದು ಎನ್ನುವ ಕಾರಣದಿಂದ. ಯಾಕಂದರೆ ದುಷ್ಟಶಕ್ತಿ ಪ್ರವೇಶ ಮಾಡಿತು ಅಂತೇಳಿದರೆ ಆಮೇಲೆ ದೇವತಾ ಶಕ್ತಿಗಳಿರೋಲ್ಲ.
ದೇವತಾ ಶಕ್ತಿಗಳು ಹೊರಟೋಗ್ತದೆ. ದೇವತಾ ಶಕ್ತಿಗಳು ಹೊರಟೋಯ್ತು ಅಂತ ಹೇಳಿದ್ರೆ ನಾವು ಮಾಡುವ ಪೂಜೆ ಎಲ್ಲ ದುಷ್ಟಶಕ್ತಿಗೆ ಸ್ವೀಕಾರ ಮಾಡ್ತಾ ಇರ್ತದೆ. ಯಾವತ್ತೂ ಹಾಗೇನೆ, ದೇವತೆಗಳಿಗೆ ಆಹ್ವಾನ ಕೊಡಬೇಕು, ದೈತ್ಯರಿಗೆ ಆಹ್ವಾನ ಬೇಕಾಗಿಲ್ಲ. ಕೆಟ್ಟವರಿಗೆ, ಕಳ್ಳರಿಗೆ ಅಥವಾ ಯಾರು ಪೋಲಿಗಳಿದ್ದಾರೆ ಅವರಿಗೆ ಆಹ್ವಾನ ಬೇಕಾಗಿಲ್ಲ, ಕಳ್ಳರು ತಾವಾಗೇ ಬರ್ತಾರೆ. ಆದರೆ ಒಳ್ಳೆಯವರಿಗೆ ಆಹ್ವಾನ ಬೇಕು. ಹಾಗೆಯೇ ದೇವತೆಗಳು ಭಗವಂತ ಏನಿದ್ದಾನೆ ಶುದ್ಧವಾದ ಸ್ಥಳದಲ್ಲಿ ಮಾತ್ರ ಕೂತ್ಕೊಳ್ಳೋದು. ಅದಕ್ಕಾಗಿ ಅಷ್ಟೆಲ್ಲ ನಾವು ಪ್ರತಿಷ್ಠೆಯನ್ನು ಮಾಡಿ ಎಲ್ಲ ಮಾಡ್ತೇವೆ. ಆದರೆ ಈ ಧ್ಯಾನದಲ್ಲಿ ರತರಾಗುವಂಥವ್ರೇನಿದ್ದಾರೆ, ಧ್ಯಾನದಲ್ಲಿ ಜ್ಞಾನಿಗಳೇನಿದ್ದಾರೆ, ಅವರು ದೇವರನ್ನು ಎಲ್ಲಿ ಕಾಣ್ತಾರೆ ಅಂದರೆ ಒಳಗಿರುವ ಮುಖ್ಯ ಪ್ರಾಣನಲ್ಲಿ. ಅದರಿಂದಾಗಿ ಉಪನಿಷತ್ತು ಹೇಳುತ್ತದೆ, ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ. ನಮಸ್ತೆ ವಾಯು, ಹೇ ವಾಯುದೇವನೇ ನಿನಗೆ ನಮಸ್ಕಾರ. ನಿನ್ನನ್ನೇ ನಾನು ಭಗವಂತ ಅಂತ ಹೇಳ್ತೇನೆ ಅಂತ. ನಿನ್ನನ್ನೇ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಹಸಿ, ನಿನ್ನನ್ನು ಯಾಕೆ ಭಗವಂತ ಅಂತ ಹೇಳ್ತೇನೆ ಅಂತ ಹೇಳಿದರೆ ನಿನ್ನೊಳಗೆ ದೇವರು ಯಾವಾಗಲೂ ಕೂತಿರ್ತಾನೆ. ಆ ಮುಖ್ಯ ಪ್ರಾಣನೊಳಗೆ ಭಗವಂತ ಯಾವತ್ತೂ ಕೂತಿರ್ತಾನೆ. ಯಾಕೆ ಅಂತ ಹೇಳಿದರೆ ಅದು ಶುದ್ಧವಾದ ದೇಹ. ಅಲ್ಲಿ ಯಾವುದೇ ದೈತ್ಯರು ಪ್ರವೇಶ ಮಾಡೋಲ್ಲ. ಎಲ್ರಿಗಿಂತ ದೊಡ್ಡ ಒಬ್ಬ ದೈತ್ಯ ಇದ್ದಾನೆ, ಅದೇ ಕಲಿ. ಈ ಕಲಿ ಒಬ್ಬ ಬಂದು ಕೂತ ಅಂತ ಹೇಳಿದ್ರೆ ಎಲ್ಲ ಕೆಡಿಸಿಬಿಡ್ತಾನೆ. ಈ ಕಲಿ ಯಾವುದೇ ಕಾರಣಕ್ಕೂ ಈ ಮುಖ್ಯ ಪ್ರಾಣನನ್ನು ಪ್ರವೇಶ ಮಾಡೋದಿಲ್ಲ. ಅದರಿಂದಾಗಿಯೇ ಮುಖ್ಯ ಪ್ರಾಣನಲ್ಲಿ ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾರೆ ಜ್ಞಾನಿಗಳು. ಇದನ್ನು ಈ ಉಪನಿಷತ್ತುಗಳು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತದೆ. ಮುಖ್ಯ ಪ್ರಾಣನ ಒಳಗೆ ಉಪಾಸನೆಯನ್ನು ಮಾಡಬೇಕು ಭಗವಂತನನ್ನು ಅಂತ. ಯಾಕೆ ಮುಖ್ಯ ಪ್ರಾಣನ ಒಳಗೆ ಉಪಾಸನೆಯನ್ನು ಮಾಡಿದರೆ ನಾವು ದೇವರನ್ನು ಏನು ನಮಗೆ ಲಾಭ ಇದೆ ಅಂತ ಹೇಳಿದರೆ, ಒಂದು ನಮ್ಮ ಉಪಾಸನೆಯಿಂದ ಬರಬಹುದಾದಂತಹ ಏನು ಫಲ ಇದೆ ಅದನ್ನು ಯಾವತ್ತೂ ಬೇರೆ ಕಡೆ ಹೋಗ್ಲಿಕ್ಕೆ ಬಿಡೋಲ್ಲ. ಮತ್ತು ಅಲ್ಲೇ ಇರುವಾಗ ಮಾಡ್ತಾನೆ, ನಮಗೇ ಸಿಗುವಾಗ ಮಾಡ್ತಾನೆ. ಮತ್ತು ಇನ್ನೊಂದೇನೆಂದರೆ ಮುಖ್ಯ ಪ್ರಾಣನಲ್ಲಿರುವ ಇನ್ನೊಂದು ದೊಡ್ಡ ಉಪಕಾರ ಏನು ನಮಗಾಗುವಂಥದ್ದು ಅಂದರೆ ತಸ್ಮಿನ್ನಪೋ ಮಾತರಿಶ್ವಾದಧಾತಿ. ಇದು ಈಶಾವಾಸೋಪನಿಷ ಹೇಳುವಂಥದ್ದು. ಏನು ಅಂತ ಹೇಳಿದರೆ, ನಾವು ಏನು ಒಂದು ಕರ್ಮ ಮಾಡ್ತೇವೆ ಅಂತ ತಿಳ್ಕೊಳ್ಳಿ, ಏನೋ ಒಂದು ಪುಣ್ಯ ಕೆಲಸ ಮಾಡ್ತೇವೆ. ಆ ಪುಣ್ಯ ಕೆಲಸ ಯಾಕೋಸ್ಕರ ಮಾಡ್ತೇವೆ ಅಂದರೆ ದೇವ್ರಿಗೆ ತಲುಪಬೇಕಿದು ಅಂತ, ಆ ದೇವ್ರಿಗೆ ಸಿಗಬೇಕು, ದೇವ್ರಿಗೆ ತಲುಪಬೇಕು. ಯಾಕಂದರೆ ದೇವರು ನಮಗೆ ಆಶೀರ್ವಾದ ಮಾಡಬೇಕು, ದೇವರ ಅನುಗ್ರಹ ಆಗಬೇಕು, ಅದರಿಂದ ನಮ್ಗೆ ಒಳ್ಳೆಯದಾಗಬೇಕು ಅಂತ ಹೇಳಿದರೆ ನಾವು ಮಾಡಿದ ಕರ್ಮ ಹೋಗಿ ದೇವ್ರಿಗೆ ತಲುಪಬೇಕಲ್ವ. ಹೇಗೆ ತಲುಪತ್ತೆ? ನಾವು ಮಾಡಿದ ಕರ್ಮ ದೇವರಿಗೆ ಹಾಕಿ ತಲುಪತ್ತೆ? ಹಾಗೆ ತಲುಪಲ್ವಂತೆ. ಮತ್ತೇನೆಂದರೆ ನಾವು ಮಾಡಿದ ಕರ್ಮವನ್ನು ದೇವರಿಗೆ ತಲುಪಿಸುವವನು ಯಾರು ಅಂದರೆ ಇದೇ ಮುಖ್ಯ ಪ್ರಾಣ ಅಂತ. ಮುಖ್ಯ ಪ್ರಾಣನೇ ತಲುಪಿಸುವವ. ತಸ್ಮಿನ್ ಅಪಹ ಮಾತರಿಶ್ವ ದದಾತಿ. ಮಾತರಿಶ್ವ ಅಂದರೆ ಇವನೇ. ಇವನಿಗೆ ಪವಮಾನ, ಮಾತರಿಶ್ವ, ವಾಯುದೇವ, ಮುಖ್ಯ ಪ್ರಾಣ, ಪರಿಸರ, ಈ ರೀತಿ ಅನೇಕ ಹೆಸರುಗಳುಂಟು ಮುಖ್ಯ ಪ್ರಾಣನಿಗೆ. ಈ ಮುಖ್ಯ ಪ್ರಾಣನೇ ನಮ್ಮ ಎಲ್ಲ ಕರ್ಮಗಳನ್ನು ದೇವರಿಗೆ ಮುಟ್ಟಿಸೋದು. ಆ ದೇವರಿಂದ ನಮಗೆ ಪುಣ್ಯವನ್ನು ತಂದುಕೊಡುವ. ಈ ಕಾರಣದಿಂದಲೂ ಕೂಡ ಈ ಮುಖ್ಯ ಪ್ರಾಣನಿದ್ದಾನೆ ಬಹಳ ಪ್ರಧಾನವಾಗಿರುವಂಥವನು. ಇವನಿಗೆ ಎಷ್ಟು ಮುಖ್ಯನಾಗಿರುವವನು ಅಂತ ಹೇಳಲಿಕ್ಕೆ ರಾಮಾಯಣದೊಂದು ಕಥೆ ಸಾಕ್ಷಿ ಆಗ್ತದೆ. ಮುಖ್ಯ ಪ್ರಾಣನ ಮಹತ್ವ ಎಷ್ಟು ಮುಖ್ಯವಾಗಿದೆ, ಅವನು ಜೀವರಲ್ಲಿ ಯಾವ ರೀತಿ ಉತ್ತಮವಾಗಿದ್ದಾನೆ ಅಂತ. ಈ ಹನುಮಂತ ತಾನು ಅವತರಿಸಿ ಬಂದ ಅಂಜನಾದೇವಿಯಲ್ಲಿ. ಆಂಜನೇಯ ಹನುಮಂತ ಯಾವಾಗ ಅವತರಿಸಿ ಬಂದು ಕೂಡಲೇ ಅವನಿಗೆ ಹಸಿವಾಗ್ತಾ ಇದೆ ಅಂತ. ಅಯ್ಯೋ ಇದೇನು ಮಗು ಹಸು ಅಂತ ಇಷ್ಟು ಹೇಳ್ತಾ ಇದೆಯಲ್ವಾ, ಸ್ವಲ್ಪ ಆಹಾರ ತರ್ತೇನೆ ಅಂತ ಅಂಜನಾದೇವಿ ಒಳಗೆ ಹೋದ್ಲಂತೆ. ಅವಾಗ ಇನ್ನೂ ಉದಯ ಆಗ್ತಾಯಿದೆ, ಸೂರ್ಯೋದಯ ಆಗ್ತಾಯಿದೆ ಅಂತೆ. ಸೂರ್ಯ ಕೆಂಪಗೆ ಕಾಣಿಸ್ತಾ ಇದ್ದಾನಂತೆ. ಈ ಮಗು ಏನಿದ್ದಾನೆ ಆಂಜನೇಯ ಕೂಡಲೇ ಹಾರಿದ್ನಂತೆ ಸೂರ್ಯನ ಹತ್ರ. ಅಂಥ ಹುಟ್ಟಿನಿಂದಲೇ ಬಹಳ ಪ್ರಭಾವಶಾಲಿ, ಅಂಥ ಶಕ್ತಿವಂತ ಈ ಹನುಮಂತ. ಸೀದಾ ಹಾರಿದ್ನಂತೆ. ಹಾರಿ ತಾನು ಸೂರ್ಯ ಏನಿದ್ದಾನೆ ಆ ಸೂರ್ಯನನ್ನೇ ಹಿಡ್ಕೊಂಡಂತೆ. ನಿಜವಾಗಲೂ ಅವಾಗ ರಾಹು ಬಂದು ಹಿಡ್ಕೊಳ್ಬೇಕಿತ್ತು, ಯಾಕಂದರೆ ಗ್ರಹಣ ಆಗಬೇಕಿತ್ತು. ರಾಹು ನೋಡಿದಲ್ಲಿ ರಾಹುವಿಗೆ ಸೂರ್ಯನೇ ಸಿಗ್ತಾ ಇಲ್ಲ. ರಾಹು ಹೋಗಿ ಇಂದ್ರನಿಗೆ ಹೇಳಿದ, ನಾನು ಸೂರ್ಯನನ್ನು ಹಿಡ್ಕೊಳ್ಬೇಕಾದ ಸಮಯದಲ್ಲಿ ಇನ್ನೊಬ್ಬ ಯಾರೋ ಬಂದು ಹಿಡ್ಕೊಳ್ತಾ ಇದ್ದಾನೆ ಅಂತ. ಆವಾಗ ಇಂದ್ರ ತನ್ನ ವಜ್ರಾಯುಧವನ್ನು ಆಂಜನೇಯನ ಮೇಲೆ ಪ್ರಯೋಗವನ್ನು ಮಾಡಿದ. ನಿಜವಾಗಲೂ ಆಂಜನೇಯನಿಗೆ ವಜ್ರಾಯುಧವು ಏನು ಮಾಡುವುದಿಲ್ಲ, ಯಾಕಂದರೆ ಈ ವಾಯುದೇವನದ್ದೇ ಅವತಾರ. ಹಾಗಿದ್ದರೂ ಕೂಡ ಅದಕ್ಕೆ ಗೌರವ ಕೊಡಬೇಕು ಅಂತ ದಬ್ಬ ಕೆಳಗೆ ಬಿದ್ದ. ಇದು ಆ ಆಂಜನೇಯ ಏನಿದ್ದಾನೆ, ಆಂಜನೇಯನ ಅಪ್ಪ ವಾಯುಪುತ್ರ ಅವನು, ವಾಯುದೇವ. ನಾವು ಯಾವ ವಾಯುದೇವನನ್ನು ಕೇಳ್ತಾ ಇದ್ದೇವೆ, ಸಿಟ್ಟು ಬಂದು ಕೂಡಲೇ ಆ ಮಗುವನ್ನು ಕರ್ಕೊಂಡು ಒಂದು ಗುಹೆ ಒಳಗೆ ಹೋಗಿ ಕೂತಂತೆ. ವಾಸವ ಕುಲಿಶದಿ ಘಾಸಿಸೆ ಜೀವರ ಶ್ವಾಸ ನಿರೋಧಿಸಿದೆ. ಯಾವಾಗ ವಾಯುದೇವ ಹೋಗಿ ಕೂತ, ನೋಡೋಣ ನನ್ನ ಮಗನ ಮೇಲೆ ಈ ರೀತಿ ದಾಳಿ ಮಾಡೋದು ಅಂತ ಹೇಳಿದರೆ ಏನಿಂದ್ರ ಅಂತ.
ಯಾವಾಗ ವಾಯುದೇವ ತನ್ನ ಕೆಲಸ ನಿಲ್ಲಿಸಿದ, ಗುಹೆ ಒಳಗೆ ಹೋಗಿ ಕೂತ, ಎಲ್ರಿಗೂ ಉಸಿರಾಟ ಏರುಪೇರಾಗಲಿಕ್ಕೆ ಶುರುವಾಯ್ತಂದು. ಉಸಿರಾಟ ಆಗ್ತಾನೇ ಇಲ್ಲ. ಇವತ್ತು ಕೊರೋನಾ ಬಂದಾಗ 4 ಜನಕ್ಕೆ ಉಸಿರಾಟದ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಆವಾಗ ಎಲ್ರಿಗೂ, ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ದೇವತೆಗಳು ಉಸಿರಾಟ ತೊಂದರೆ ಆಗಲಿಕ್ಕೆ ಶುರುವಾಯ್ತಂತೆ. ಯಾಕಂದರೆ ಉಸಿರಾಟದ ದೇವತೆಯವನು ಪ್ರಾಣದೇವ. ಎಲ್ಲರೂ ಕೂಡಲೇ ಇದು ಬ್ರಹ್ಮದೇವರ ಹತ್ರ ಹೋದಂದರೆ, ಬ್ರಹ್ಮದೇವರು ಈ ರೀತಿಯಾಗಿದೆ, ಏನು ಮಾಡೋಣ ಅಂತ. ಕೂಡಲೇ ಬ್ರಹ್ಮದೇವರು ಹೇಳ್ತಾರೆ, ವಾಯುದೇವನ ಹತ್ರ ಯಾರಾದರೂ ಈ ರೀತಿ ಎದುರಾಕೊಳ್ತಾರ, ಮುಖ್ಯ ಪ್ರಾಣನ ಎದುರಾಕೊಳ್ತಾರ ಅಂತೇಳಿ ಬ್ರಹ್ಮದೇವರು ಉಳಿದ ಎಲ್ಲ ದೇವತೆಗಳನ್ನು ಕರ್ಕೊಂಡು ಬಂದು ವಾಯುದೇವರನ್ನು ಸಮಾಧಾನ ಮಾಡಿಸ್ತಾರೆ. ಆ ಸಮಯದಿ ಕಮಲಾಸನ ಪೇಳಲು ನೀ ಸಲಗಿದೆ ಜಗವ, ಆ ಮುಖ್ಯ ಪ್ರಾಣದೇವ ನೀನಲ್ಲದೆ ಕಾಯ್ಬರ ಕಾಣೆನು ಜಗದೊಳಗೆ, ಪ್ರಾಣ ಅಪಾನ ವ್ಯಾನೋದಾನ ಸಮಾನ ನೆನಪ ಮುಖ್ಯ ಪ್ರಾಣ ನೀನಲ್ಲದೆ. ಇದೇ ಬಹಳ ಸುಂದರವಾಗಿ ದಾಸ ಸಾಹಿತ್ಯದಲ್ಲಿ ಹೇಳ್ತಾರೆ. ಆ ಮುಖ್ಯ ಪ್ರಾಣ ಯಾವಾಗ ಬ್ರಹ್ಮದೇವರಿಂದ ಸಂತೈಸಲ್ಪಟ್ಟ ಎಲ್ಲ ದೇವತೆಗಳು ಸಮಾಧಾನಪಡಿಸಿದ್ರು ವಾಯುದೇವರಾಯಿತು ನಾನು ಕೆಲಸ ಮಾಡ್ತೇನೆ ಎಂದು. ಅವ ಕೂಡಲೇ ಇಡೀ ಜಗತ್ತಿಗೆ ಮತ್ತೆ ಉಸಿರಾಟ ಸಾಧ್ಯವಾಯಿತು. ಹೀಗೆ ಇಡೀ ಜಗತ್ತು ಉಸಿರಾಟದಲ್ಲಿ ನಿಂತಿದೆ. ಆ ಉಸಿರಾಟದ ದೇವತೆಯೇ ಮುಖ್ಯ ಪ್ರಾಣ. ಅದರಿಂದಾಗಿಯೇ ಎಲ್ಲ ಉಸಿರಾಟವನ್ನು ಮಾಡುವ ಎಲ್ಲ ಜೀವರೇನಿದ್ದಾರೆ ಆ ಜೀವರಲ್ಲಿಯೇ ಉತ್ತಮನಾದವನು. ಇವನಿಲ್ಲದಿದ್ದರೆ ಉಳಿದವ್ರ ಕೆಲಸವೇ ನಡೆಯುವುದಿಲ್ಲ. ಇಂತಹ ಜೀವ